ಕೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ ಮನೋಮಯಂ ಪಂಚದಶಾರಮಾಶು ತ್ರಿಣಾಭೀರ್ಯುದ್ಬಲಮಷ್ಟನೇಮಿ ಯದಕ್ಷಮಾಹುಸ್ತಮೃತಂ ಪ್ರಪದ್ಯೆ. ಚತುರ್ಮುಖ ಬ್ರಹ್ಮದೇವರು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಆ ಭಗವಂತನನ್ನೇ ಶರಣಾಗತರಾಗೋಣ ಅಂತ ದೇವತೆಗಳಿಗೆಲ್ಲ ಹೇಳಿ ಕ್ಷೀರಸಾಗರದ ಹತ್ತಿರ ಭಗವಂತನ ಹತ್ತಿರ ಹೋಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅಜಸ್ಯ ಚಕ್ರಂ, ಈ ಜಗತ್ತು ಭಗವಂತನಲ್ಲಿ ಪ್ರವಾಹ ರೂಪದಿಂದ ಸದಾ ಸುತ್ತಾನೇ ಇದೆ. ಚಕ್ರ ಸುತ್ತಿದಂತೆ ಈ ಜಗತ್ತು ಅನ್ನೋದು ಒಂದು ಚಕ್ರ. ಆ ಚಕ್ರ ಸುತ್ತುವ ಹಾಗೆ ಈ ಜಗತ್ತು ಎಂಬ ಚಕ್ರವು ಕೂಡ ಸುತ್ತುತ್ತಾ ಇದೆ. ಭಗವಂತನ ಒಳಗೆ ಸುತ್ತುತ್ತಾ ಇದೆ. ಈ ಜಗತ್ತು ಅನ್ನೋ ಚಕ್ರಕ್ಕೆ ಆ ಭಗವಂತನೇ ಅಕ್ಷದಂತೆ ಆಧಾರನಾಗಿದ್ದಾನೆ. ಇದು ಪ್ರಕೃತಿಯ ಪ್ರೇರಣೆಯಿಂದ ಸುತ್ತುತ್ತದೆ. ಇದಕ್ಕೆ ಮನಸ್ಸು ಅನ್ನೋದು ಪ್ರಧಾನ ಕಾರಣ. ಮನೋಮಯಂ, ಪಂಚದಶ ಅರಂ, ಅರಗಳು ಚಕ್ರಕ್ಕೆ ಏನಿರ್ತಾವಲ್ಲ, ಇಲ್ಲಿ 15 ಅರಗಳಿದ್ದಾವೆ ಈ ಚಕ್ರಕ್ಕೆ, ಜಗತ್ತು ಎಂಬ ಚಕ್ರಕ್ಕೆ. 10 ಇಂದ್ರಿಯಗಳು ಮತ್ತೆ 5 ವಿಷಯಗಳು, ಹೀಗೆ ಒಟ್ಟು 15 ಅರೆಕಾಲುಗಳಿದ್ದಾವೆ ಈ ಚಕ್ರಕ್ಕೆ. ತ್ರಿಣಾಭಿ, ತ್ರಿಗುಣಗಳು ಎಂಬಂತಹ 3 ಬಂಡಿ ಕಣ್ಣುಗಳು. ಆಮೇಲೆ 8 ಪಟ್ಟಿಗಳು, ದೇವ, ದಾನವ, ಗಂಧರ್ವ, ಪಶು, ನರ, ಪಿಶಾಚ, ರಾಕ್ಷಸ ಅಂತ ಹೀಗೆ ಒಟ್ಟು 7 ಸ್ಥಾವರ, ಒಟ್ಟು 8 ಪಟ್ಟಿಗಳು. ವಿದ್ಯುದ್ಬಲಂ ಅಷ್ಟನೇಮಿ ಯದಕ್ಷಮಾಹು ತಮೃತಂ ಪ್ರಪದ್ಯೆ. ಈ ಸಂಸಾರ ಅನ್ನೋ ಚಕ್ರ ಅದು ಉರುಳಬೇಕಾಗಿದ್ರೆ ಅದಕ್ಕೆ ಶಕ್ತಿಯನ್ನು ಕೊಡೋನು ಕೂಡ ಪರಮಾತ್ಮನೇ. ಹಾಗಾಗಿ ಅಂಥ ಪರಮಾತ್ಮನನ್ನ ನಾವು ಶರಣಾಗತರಾಗೋಣ ಅಂತ ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಇಲ್ಲಿ ವಿದ್ಯುತ್ ಬಲಂ ಅಂತ ಒಂದು ಪದ ಇದೆ. ವಿದ್ಯುತ್ ಬಲಂ ಅಂದ್ರೆ ಮಿಂಚಿನಂತೆ ಹೊಳೆಯುವಂತಹ ಪರಮಾತ್ಮನೇ ಈ ಜೀವನ ಸಂಸಾರ ಎಂಬ ಚಕ್ರಕ್ಕೆ ಉರುಳುವ ಶಕ್ತಿಯನ್ನ ಕೊಡುವವನು ಅಂತ ಅರ್ಥ. ವಿದ್ಯುತ್ ಬಲಂ ಅಷ್ಟನೇಮಿ ಯದಕ್ಷಮಾಹು ತಮೃತಂ ಪ್ರಪದ್ಯೆ ಅಂತಿದೆ. ವಿದ್ಯುತ್ ಅಂದ್ರೆ ಮಿಂಚು, ಮಿಂಚಿನಂತೆ ಹೊಳಿತಕ್ಕಂಥವನು ಭಗವಂತ. ಅವನೇ ಈ ಸಂಸಾರ ಚಕ್ರಕ್ಕೆ ಬಲವನ್ನ ಕೊಡ್ತಕ್ಕಂಥವನು, ಶಕ್ತಿಯನ್ನ ಕೊಡ್ತಕ್ಕಂಥವನು. ಉರುಳುವ ಶಕ್ತಿ, ಸಂಸಾರ ಚಕ್ರ ಅದೇನು ತಿರುಗಬೇಕಲ್ಲ, ಅದರ ಶಕ್ತಿಯನ್ನ, ಆ ತಿರುಗುವ ಶಕ್ತಿಯನ್ನು ಕೊಡೋನು ಅವನೇ ಅಂತ ಅರ್ಥ. ಆದರೆ ಬೇರೆ ವ್ಯಾಖ್ಯಾನಕಾರರು ವಿದ್ಯುತ್ ಚಲಂ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ವಿದ್ಯುತ್ ಬಲಂ ಅನ್ನೋದರ ಬದಲು ವಿದ್ಯುತ್ ಚಲಂ ಅಂತ ಪಾಠ ಇಟ್ಟುಕೊಂಡು ಮಿಂಚಿನಂತೆ ವೇಗದಿಂದ ಉರುಳುತ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ.
ಆದರೆ ಆಶು ಅನ್ನೋ ಶಬ್ದಕ್ಕೆ ವೇಗದಿಂದ ಉರುಳೋದು ಅಂತ ಅರ್ಥ. ಅದು ಹಿಂದೆ ಬಂದಿದೆ, ಪಂಚದಶ ಆರಮಾಶು ಅಂತ ಆಶು ಅಂತ ಹಿಂದೆ ಬಂದಾಗಿದೆ. ಪುನಃ ಇಲ್ಲಿ ವಿದ್ಯುತ್ ಚಲಂ ಅಂತ ಅದೇ ಅರ್ಥವನ್ನ ಹೇಳಿದ್ರೆ ಆವಾಗ ಪುನರುಕ್ತಿ ಆಗ್ತದೆ. ಆಶು ಅನ್ನೋದು ವ್ಯರ್ಥ ಆಗಿಬಿಡ್ತದೆ. ಇಲ್ಲಿ ಹೇಳಿದ್ಮೇಲೆ ಮತ್ತಲ್ಲಿ ಯಾಕೆ ಆಶು ಬೇಕಾಗಿರಲಿಲ್ಲ. ಆದ್ರಿಂದ ವಿದ್ಯುತ್ ಬಲಂ ಅನ್ನೋ ಪಾಠವೇ ಸರಿಯಾದ ಪಾಠ. ಮತ್ತೆ ಜಗತ್ತನ್ನೋ ಚಕ್ರಕ್ಕೆ ಅಕ್ಷರೂಪನೂ ಮತ್ತು ಬಲರೂಪನೂ ಕೇಶವನೇ ಆಗಿದ್ದಾನೆ ಅಂತನ್ನೋ ಮಾತನ್ನ ಬ್ರಹ್ಮತರ್ಕದಲ್ಲಿ ಆಚಾರ್ಯ ಉದಾಹರಣೆ ಮಾಡ್ತಾರೆ. ಅದನ್ನ ಬ್ರಹ್ಮತರ್ಕದ ವಾಕ್ಯ. ಅದೇ ಥರ ವೇದದಲ್ಲಿಯೂ ಕೂಡ ವಿದ್ಯುತ್ ಬ್ರಹ್ಮೇತ್ಯುಪಾಸೀತ ಅಂತ ವಿದ್ಯುತ್ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಕೇಶವನೇ ಈ ಜಗತ್ತೆಂಬ ಚಕ್ರಕ್ಕೆ ಬಲಪ್ರದ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವೇದದ ಮಾತು ಮತ್ತು ಬ್ರಹ್ಮತರ್ಕದ ವಾಕ್ಯ ಇವುಗಳನ್ನೆಲ್ಲ ಗಮನಿಸಿದರೆ ಈ ಭಾಗವತದ ಈ ಶ್ಲೋಕದಲ್ಲಿ ವಿದ್ಯುತ್ ಬಲಂ ಅನ್ನೋ ಪಾಠವೇ ಸರಿಯಾದ ಪಾಠ ಅಂತನ್ನೋದು ಗೊತ್ತಾಗ್ತದೆ. ಇದನ್ನೇ ಮಧ್ವಾಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ತ್ರಿನಾಭಿ ಅಂತ ಇದೆ. ತ್ರಿನಾಭಿ ಅಂತಂದ್ರೆ ಈ ಸಂಸಾರ ಅನ್ನೋ ಚಕ್ರಕ್ಕೆ 3 ನಾಭಿಗಳು ಅಂತ ಅಷ್ಟೇ ಮೇಲ್ನೋಟಕ್ಕೆ ಆ ರೀತಿ ಅರ್ಥ ಹೇಳಿದ ಹಾಗೆ ಕಾಣಿಸ್ತದೆ. ಸಂಸಾರ ಅನ್ನೋ ಚಕ್ರಕ್ಕೆ 3 ನಾಭಿಗಳು ಅಂದ್ರೆ ಏನು? ಈ ಭಾಗವತಕ್ಕೆ ಭಗವತ್ ಪ್ರಸಾದ ಅನ್ನೋರು ವ್ಯಾಖ್ಯಾನ ಮಾಡುವಾಗ ಹಾಗೆ ಹೇಳಿದ್ದಾರೆ. ತ್ರಯಃ ಸತ್ವಾದಯೋ ಗುಣಾಃ ಏವ ನಾಭಯೋ ಯಸ್ಯ ತತ್. ಸತ್ವಾದಿ 3 ಗುಣಗಳು ಈ ಚಕ್ರಕ್ಕೆ ನಾಭಿಗಳು ಅಂತ ಅದರ ವಿವರಣೆಯನ್ನು ಕೊಡ್ತಾರೆ. ವಸ್ತುತಃ ನಾಭಿ ಒಂದೇ, 3 ಅಲ್ಲ. ಆ ನಾಭಿಸ್ಥಾನದಲ್ಲಿ ಈ 3 ಗುಣಗಳಿದ್ದಾವೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ನಾಭಿಗಳೇ 3 ಅಲ್ಲ, ಚಕ್ರಕ್ಕೆ ನಾಭಿ ಒಂದೇ. ಮೂರು ನಾಭಿ ಇರುವಂತ ಚಕ್ರ ಅಲ್ಲ, ಒಂದೇ ನಾಭಿ. ಆ ನಾಭಿಯ ಸ್ಥಾನದಲ್ಲಿ ಪ್ರಕೃತದಲ್ಲಿ ತ್ರಿಗುಣಗಳಿದ್ದಾವೆ ಅಂತ ಅರ್ಥ. ತ್ರಿನಾಭಿ ಅಂದ್ರೆ ಹಾಗೆ. ಇದನ್ನ ಆಚಾರ್ಯರು ನಮಗೆ ವಿವರಣೆಯನ್ನು ಕೊಡ್ತಾ ಗುಣತ್ರಯ ನಾಭಿ ಅಂತ ಬರೀತಾರೆ. ತ್ರಿನಾಭಿ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾ ಮಧ್ವಾಚಾರ್ಯರು ಗುಣತ್ರಯ ನಾಭಿ, ಗುಣತ್ರಯಗಳು ನಾಭಿ ಸ್ಥಾನದಲ್ಲಿ ಇದ್ದಾವೆ ಅಂತ ಅರ್ಥ. ಆಮೇಲೆ ವಿದ್ಯುತ್ ಅನ್ನೋದಕ್ಕೆ ವಿದ್ಯುತ್ ಬ್ರಹ್ಮ ಅಂತ ಅರ್ಥ ಬರೆದಿದ್ದಾರೆ. ವಿದ್ಯುತ್ ಅಂದ್ರೆ ವಿದ್ಯುತ್ನಂತೆ ಮಿಂಚಿನಂತೆ ಹೊಳಿತಕ್ಕಂಥವನು ಬ್ರಹ್ಮ ನಾರಾಯಣ ಅಂತ ಅರ್ಥ. ಅದಕ್ಕೆ ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ವಿದ್ಯುತ್ ಬ್ರಹ್ಮೇತ್ಯುಪಾಸೀತ ಇತಿ ಶ್ರುತೇಹೇ. ಇದು ಮೊದಲು ಶ್ರುತಿಯ ವಾಕ್ಯವನ್ನು ತೋರಿಸ್ತಾರೆ. ಆಮೇಲೆ ಜಗಚ್ಚಕ್ರಸ್ಯಾಕ್ಷಭೂತೋ ಬಲರೂಪಶ್ಚ ಕೇಶವಃ ಇತಿ ಚ. ಇದು ಬ್ರಹ್ಮತರ್ಕದ ವಾಕ್ಯ. ಹೀಗೆ ವೇದ ಮತ್ತು ಬ್ರಹ್ಮತರ್ಕ 2 ವಾಕ್ಯ. ವೇದ ಏನು ಹೇಳ್ತಾ ಇದೆ? ವಿದ್ಯುತ್ ಬ್ರಹ್ಮೇತ್ಯುಪಾಸೀತ, ವಿದ್ಯುತ್ ಎಂಬುದಾಗಿ ಬ್ರಹ್ಮನನ್ನ ಉಪಾಸನೆ ಮಾಡ್ರಿ, ಸ್ವತಂತ್ರವಾಗಿ ಮಿಂಚಿನಂತೆ ಹೊಳಿತಕ್ಕಂಥವನು ಅಂತ ಬ್ರಹ್ಮನನ್ನ ವಿದ್ಯುತ್ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾ ಇದೆ. ಅದೇ ಅರ್ಥವನ್ನೇ ಬ್ರಹ್ಮತರ್ಕದಲ್ಲಿ ಚಕ್ರಸ್ಯ ಜಗಚ್ಚಕ್ರಸ್ಯ, ಜಗತ್ತೆಂಬ ಚಕ್ರಕ್ಕೆ ಅಕ್ಷಭೂತೋ ಬಲರೂಪಶ್ಚ ಕೇಶವ, ಅಕ್ಷದಂತೆ ಆಧಾರನಾಗಿದ್ದಾನೆ, ಅದಕ್ಕೆ ಉರುಳುವ ಬಲವನ್ನ ಕೊಡ್ತಕ್ಕಂಥವನು ಕೇಶವನೇ ಅಂತ ಹೇಳಿದ್ದಾರೆ. ಈ ವಾಕ್ಯವನ್ನು ಉದಾಹರಿಸಿ ಈ ಶ್ಲೋಕದ ಅರ್ಥವನ್ನ ಹೇಗೆ ಮಾಡಬೇಕು ಅಂತ ಮಧ್ವಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ, ಜಗತ್ತು ಅನ್ನೋ ಪ್ರವಾಹ ರೂಪದಿಂದ ಈ ಭಗವಂತನಲ್ಲಿ ಚಕ್ರ ಸುತ್ತುತ್ತಾ ಇದೆ ಸದಾಕಾಲ. ಈ ಚಕ್ರಕ್ಕೆ ಅಕ್ಷದಂತೆ ಭಗವಂತನೇ ಆಧಾರನಾಗಿದ್ದಾನೆ. ಪ್ರಕೃತಿಯ ಪ್ರೇರಣೆಯಿಂದ ಈ ಚಕ್ರ ಸುತ್ತುತ್ತಾ ಇದೆ. ಅಜಯ ಈರ್ಯಮಾಣಂ ಅನ್ನೋದಕ್ಕೆ ಅಜ ಅಂದ್ರೆ ಪ್ರಕೃತಿ, ಪ್ರಕೃತಿಯ ಪ್ರೇರಣೆಯಿಂದ ಈ ಚಕ್ರ ಸುತ್ತುತ್ತಾ ಇದೆ. ಮನೋಮಯಂ ಅಂದ್ರೆ ಮನಸ್ಸೇ ಇದಕ್ಕೆ ಪ್ರಧಾನ ಕಾರಣ. ಪಂಚದಶ ಅರಂ 15
ಅರಗಳು 10 ಇಂದ್ರಿಯಗಳು ಮತ್ತು 5 ವಿಷಯ ಪದಾರ್ಥಗಳು, ಒಟ್ಟು 15 ಅರ ಕಾಲುಗಳು. ತ್ರಿನಾಭಿ ಅಂದರೆ ತ್ರಿಗುಣಗಳೇ ನಾಭಿ ಸ್ಥಾನದಲ್ಲಿದ್ದಾವೆ. ಅಷ್ಟ ನೇಮಿ 8 ನೇಮಿಗಳು, ದೇವತೆಗಳು, ದಾನವರು, ಗಂಧರ್ವರು, ಪಶುಗಳು, ಮನುಷ್ಯರು, ಪಿಶಾಚರು, ರಾಕ್ಷಸರು ಮತ್ತು ಸ್ಥಾವರಗಳು. ಈ ರೀತಿ 8 ಪಟ್ಟಿಗಳು. ಇಂತಹ ಈ ಜೀವನ ಸಂಸಾರ ಚಕ್ರ ಉರುಳಿಕ್ಕೆ ಶಕ್ತಿಯನ್ನು ತಂದು ಕೊಡ್ತಕ್ಕಂಥವನು ಆ ಭಗವಂತನೇ ಆಗಿದ್ದಾನೆ. ಅಂತಹ ಭಗವಂತನನ್ನು ನಾವು ಶರಣು ಹೊಂದೋಣ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಜಸ್ಯ ಚಕ್ರಂ ತ್ವಜಯೇರ್ಯಮಾಣಂ ಮನೋಮಯಂ ಪಂಚದಶಾರಮಾಶು ತೃಣಾಭಿವಿದ್ಯುದ್ಬಲಮಷ್ಟನೇಮಿ ಯದಕ್ಷಮಾಹುಸ್ತಮೃತಂ ಪ್ರಪದ್ಯೆ ಯದೇಕವರ್ಣಂ ತಮಸಃ ಪರಂ ಸತ್ ಅಲೋಕಮವ್ಯಕ್ತಮನಂತಪಾರಂ ಆಸಾಂಚಕಾರೋಪಸುಪರ್ಣಪತ್ರಂ ಉಪಾಸತೆ ಯೋಗರಥೇನ ಧೀರಾಃ. ಏಕವರ್ಣಂ, ಒಂದೇ ಅಕ್ಷರ, ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಯಾವುದದು? ಓಂ ಅಂತ ಅನ್ನೋದು ಒಂದು ಅಕ್ಷರ. ಈ ಓಂಕಾರ ಎಂಬಂತಹ ಒಂದು ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ ಆ ಭಗವಂತ ಅಂತರ್ಥ. ಏಕವರ್ಣ ಯಸ್ಯ ಸಹ ಏಕವರ್ಣಂ, ಅವನು ಏಕವರ್ಣ, ಏಕವರ್ಣದಿಂದ ಪ್ರತಿಪಾದ್ಯ ಅಂತರ್ಥ. ತಮಸಃ ಪರಂ, ಅಜ್ಞಾನ ರಹಿತನಾಗಿರ್ತಕ್ಕಂಥವನು. ಸತ್, ಯಾವ ದೋಷಗಳು ಅವನಲ್ಲಿ ಇಲ್ಲ. ಅಲೋಕಂ, ಲೋಕ ವಿಲಕ್ಷಣನಾಗಿದ್ದಾನೆ. ಅವ್ಯಕ್ತಂ, ಅವ್ಯಕ್ತನಾಗಿದ್ದಾನೆ. ಅನಂತ ಪಾರಂ, ಅವನಿಗೆ ಮಿತಿಯೇ ಇಲ್ಲ, ಪಾರ ಇಲ್ಲ, ನಾಶವೂ ಇಲ್ಲ, ಒಂದು ಮಿತಿ ಇಲ್ಲ. ಅಮಿತನಾಗಿರ್ತಕ್ಕಂಥವನು. ಅಂತಹ ಭಗವಂತ ಏನಿದ್ದಾನೆ, ಅವನ ಹತ್ತಿರ ಜ್ಞಾನಿಗಳು ಯೋಗರಥೇನ, ಯೋಗ ಎಂಬಂತಹ ರಥದಿಂದ ಜ್ಞಾನಿಗಳು ಅವನ ಹತ್ರ ವೇಗವಾಗಿ ಹೋಗ್ತಾರೆ. ಧೀರಾಹ, ಜ್ಞಾನಿಗಳು ಯೋಗ ಅನ್ನೋ ರಥದಲ್ಲಿ ಕೂತು ಅವನ ಹತ್ತಿರ ವೇಗವಾಗಿ ಪ್ರಯಾಣ ಮಾಡ್ತಾರೆ. ಆಸಾಂಚಕಾರ ಉಪಸರ್ಪಣಂ, ಉಪಸರ್ಪಣ ಪತ್ರಂ, ಗರುಡನ ರೆಕ್ಕೆಗಳು, ಗರುಡ ಪಕ್ಷ ಸಮೀಪೆ ಯಚ್ಚ ಉಪಸರ್ಪಣ ಪತ್ರಂ ತತ್ಸ್ಕಂಧೆ ಇತಿ ಯಾವತ್ ಅಂತ ಲಿಂಗೇರಿಯರು ವ್ಯಾಖ್ಯಾನ ಮಾಡಿದ್ದಾರೆ. ಯದ್ರೂಪಂ ಉಪಸರ್ಪಣ ಪತ್ರಂ ಸುಪರ್ಣೋ ಜೀವ, ಜೀವನನ್ನೇ ಇಲ್ಲಿ ಸುಪರ್ಣ ಅಂತ ಕರೀತಾರೆ. ಯಾಕೆಂದ್ರೆ ದ್ವಾಸುಪರ್ಣ ಸಯುಜ ಸಖಾಯ ಅಂತ ವೇದದಲ್ಲಿ ಸುಪರ್ಣ ಅನ್ನೋ ಶಬ್ದಕ್ಕೆ 2 ಹಕ್ಕಿಗಳು ಅಂತ ಅರ್ಥ ಮಾಡಿದ್ದಾರೆ. ರೆಕ್ಕೆಗಳುಳ್ಳಂತಹ ಪಕ್ಷಿಗಳು, ಒಂದು ಭಗವಂತ ಅನ್ನೋ ಪಕ್ಷಿ, ಇನ್ನೊಂದು ಜೀವ ಅನ್ನೋ ಪಕ್ಷಿ ಅಂತ ಹೇಳಿದ್ದಾರೆ. ಅದನ್ನಿಟ್ಟುಕೊಂಡು ಛಲಾರಿಯವರು ಸುಪರ್ಣ ಅಂತನ್ನೋ ಪದಕ್ಕೆ ಜೀವ ಅಂತ ಅರ್ಥ ಮಾಡಿದ್ದಾರೆ. ಜ್ಞಾನಿಗಳು ಯೋಗ ಎಂಬಂತಹ ರಥದಿಂದ ಅವನ ಹತ್ತಿರ ವೇಗವಾಗಿ ಹೋಗ್ತಾರೆ. ಆ ರಥದಲ್ಲಿ ಕೂತು ವೇಗವಾಗಿ ಹೋಗ್ತಾರೆ ಅಂತ ಅರ್ಥ. ಜೀವ ಎಂಬಂತಹ ವಾಹನದ ಮೇಲೆ ಏರಿ
ಅವರನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಭಗವಂತ ಆ ವಾಹನದ ಮೇಲೆ ಏರಿ ಕೂತಿರ್ತಾನಂತೆ. ಆಸಾಂಚಕಾರ ಉಪಸರ್ಪಣ ಪತ್ರಂ ಅಂದ್ರೆ ಹಾಗೆ. ಅವನಿಗೆ ಮಿತಿ ಇಲ್ಲ, ವಿನಾಶ ಇಲ್ಲ, ಅವ್ಯಕ್ತನಾಗಿದ್ದಾನೆ, ಲೋಕವಿಲಕ್ಷಣನಾಗಿದ್ದಾನೆ. ಅಂತಹ ಭಗವಂತ ಈ ಜೀವ ಎಂಬಂತಹ ವಾಹನದ ಮೇಲೆ ಏರಿ ಅವನು ಕೂತಿದ್ದಾನೆ. ಆಸಾಂಚಕಾರ ಅವನು ಪ್ರವೇಶ ಮಾಡಿದ್ದಾನೆ ಅವರೊಳಗೆ. ಯಾಕೆ ಅಂದ್ರೆ ಅವನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಅಂತ ಅರ್ಥ. ಜೀವಾಖ್ಯ ವಾಹನಸ್ಯ ಉಪರಿ ಆಸಾಂಚಕಾರ ತಮ್ ನಿಯಂತ್ರತ್ವೇನ ಉಪವಿವೇಶ ಅಂತ ವಿವರಣೆ ಕೊಟ್ಟಿದ್ದಾರೆ. ಅವರನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಜೀವ ಎಂಬಂತಹ ವಾಹನದ ಮೇಲೆ ಏರಿ ಕೂತಿದ್ದಾನೆ ಭಗವಂತ. ಅಂದ್ರೆ ಎಲ್ಲಾ ಜೀವರ ಒಳಗೂ ಇದ್ದು ಎಲ್ಲರನ್ನೂ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನನ್ನ ಜ್ಞಾನಿಗಳು ಯೋಗರಥದಲ್ಲಿ ಕೂತು ಅವನ ಹತ್ತಿರ ವೇಗವಾಗಿ ಹೋಗ್ತಾರೆ. ಅಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡ್ತೇನೆ. ಯದೇಕವರ್ಣಂ ತಮಸ ಪರಂ ಸದ್ ಅಲೋಕಮವ್ಯಕ್ತಮನಂತಪಾರಂ ಆಸಾಂಚಕಾರೋಪಸುಪರ್ಣಪತ್ರಂ ಉಪಾಸತೆ ಯೋಗರಥೇನ ಧೀರಾಃ ನ ಯಸ್ಯ ಕಶ್ಚಾತಿ ಪಿಬರ್ತಿ ಮಾಯಾಂ ಯಯಾ ಜನೋ ಮುಹ್ಯತಿ ವೇದನಾರ್ಥಂ ತಂ ನಿರ್ಜಿತಾತ್ಮಾತ್ಮಗುಣಂ ಪರೇಶಂ ನಮಾಮಿ ಭೂತೇಷು ಸಮಂ ಚರಂತಂ. ಈ ಭಗವಂತ ಎಲ್ಲರನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲರನ್ನೂ ಗೆದ್ದು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲ ಆತ್ಮರನ್ನೂ ಎಲ್ಲ ಆತ್ಮರ ಗುಣಗಳನ್ನೂ ಗೆದ್ದಿದ್ದಾನೆ. ಆ ಭಗವಂತನನ್ನ ಅತಿಕ್ರಮಣ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನ ಯಸ್ಯ ಕಶ್ಚ ಅತಿಪಿಪರ್ತಿ ಮಾಯಾಂ ಅಂದ್ರೆ ಅವನ ಇಚ್ಛೆ. ಆ ಭಗವಂತನ ಇಚ್ಛೆಯಿಂದ ಈ ಜೀವ ಮೋಹಿತನಾಗಿ ಬಿಟ್ಟಿದ್ದಾನೆ. ಎಲ್ಲರೂ ಕೂಡ ಅವನ ಇಚ್ಛೆಯಿಂದ ಮೋಹಿತರಾಗಿದ್ದಾರೆ. ಮತ್ತೆ ಅದರಿಂದ ತನ್ನ ಸ್ವರೂಪವೇ ಏನು ಅನ್ನೋದನ್ನೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮೋಹಕ್ಕೊಳಗಾಗಿ ಬಿಟ್ಟಿದ್ದಾರೆ ಎಲ್ಲಾ ಜೀವರು ಕೂಡ. ಯಯ ಜನಃ ಮುಖ್ಯತಿ. ಯಯ ಅಂದ್ರೆ ಯಾವ ಮಾಯೆ ಏನಿದೆ ಅದು. ಆ ಮಾಯೆಯಿಂದ, ಭಗವಂತನ ಮಾಯೆಯಿಂದ ಎಲ್ಲಾ ಜೀವರು ಕೂಡ ಮೋಹಿತರಾಗಿ ತನ್ನ ಸ್ವರೂಪವನ್ನೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಮಾಯಾದಿಂದ ಮೋಹಿತರಾಗಿರೋದ್ರಿಂದ. ಅಂತಹ ಇಚ್ಛೆ ಅದು ಭಗವಂತನ ಇಚ್ಛೆ. ಆ ಇಚ್ಛೆಯನ್ನ ಮೀರಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಂತಹ ಇಚ್ಛೆ ಉಳ್ಳ ಯಾವ ಭಗವಂತ ಇದ್ದಾನೆ ಅವನು ಎಲ್ಲಾ ಜೀವರನ್ನೂ ಕೂಡ ನಿರ್ಜಿತ ಆತ್ಮಾತ್ಮ ಗುಣಂ, ಎಲ್ಲ ಜೀವರನ್ನೂ ಮತ್ತು ಅವರ ಗುಣಗಳನ್ನು ಗೆದ್ದು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಅವನಿಗೆ ಯಾರ ಮೇಲೂ ಪಕ್ಷಪಾತ ಇಲ್ಲ. ಸಮಂ ಅಂತ ಹೇಳಿದ್ದಾರೆ. ಭೂತೇಷು ಸಮಂ ಚರಂತಂ. ಯಾರ ಮೇಲೂ ಪಕ್ಷಪಾತ ಇಲ್ಲದೆ ಎಲ್ಲರನ್ನೂ ಸಮಾನವಾಗಿ ಅವರವರ ಯೋಗ್ಯತಾನುಸಾರವಾಗಿ ನೋಡ್ಕೊಳ್ತಾನೆ, ಎಲ್ಲಾ ಪ್ರಾಣಿಗಳನ್ನು ಕೂಡ. ಅಂತಹ ಭಗವಂತನನ್ನ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಇಲ್ಲೂ ಕೂಡ ನಿರ್ಜಿತಾತ್ಮಾತ್ಮ ಗುಣಂ ಅನ್ನೋದಕ್ಕೆ ಆತ್ಮ ಮತ್ತು ಆತ್ಮಗುಣ, ನಿರ್ಜಿತ ಆತ್ಮ ಮತ್ತು ಆತ್ಮಗುಣ ದ್ವಂದ್ವ ಸಮಾಸ ಮಾಡಿ ಆತ್ಮಾತ್ಮ ಗುಣಗಳನ್ನ ಗೆದ್ದುಕೊಂಡವನು ಅಂತ ಹೀಗೆ ಬಹುವ್ರೀಹಿ ಸಮಾಸದಿಂದ ಅರ್ಥ ಹೇಳಬೇಕು. ನಿರ್ಜಿತ ಆತ್ಮಾತ್ಮ ಗುಣಂ ಅನ್ನೋ ಪದಕ್ಕೆ
ಮೊದಲು ಆತ್ಮ ಮತ್ತು ಆತ್ಮಗುಣ ಇದಕ್ಕೆ ದ್ವಂದ್ವ ಸಮಾಸ ಮಾಡ್ಕೊಳ್ಬೇಕು. ಆತ್ಮ ಮತ್ತು ಆತ್ಮಗುಣಗಳು. ಆಮೇಲೆ ನಿರ್ಜಿತ ಅನ್ನೋದನ್ನ ಬಹುರಿ ಸಮಾಸದಿಂದ ಆ ಆತ್ಮಾತ್ಮ ಗುಣಗಳನ್ನು ಗೆದ್ದುಕೊಂಡವನು ಅಂತ ಅರ್ಥ ಮಾಡಬೇಕು. ಆದರೆ ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇರೋದ್ರಿಂದ ಜೀವ ಮತ್ತು ಶರೀರ ಅಂತನೋ, ಶರೀರ ಮತ್ತು ಮನಸ್ಸು ಅಂತನೋ, ಪ್ರಕೃತಿ ಮತ್ತು ಜೀವ ಅಂತನೋ ಬೇರೆ ಬೇರೆ ಅರ್ಥ ಇಟ್ಟುಕೊಂಡು ಈ ಆತ್ಮ ಮತ್ತು ಆತ್ಮಗುಣ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತನ್ನೋದು ಗೊತ್ತಾಗೋದಿಲ್ಲ, ಸಂಶಯ ಬರ್ತದೆ. ಯಾವ ಅರ್ಥ ಇಟ್ಕೊಳ್ಬೇಕು, ದ್ವಂದ್ವ ಸಮಾಸ ಮಾಡಬೇಕೋ ಅಥವಾ ಬಹುರಿ ಸಮಾಸ ಮಾಡಬೇಕೋ ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಸಂಶಯಗಳು ಬರ್ತದೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಹಾಗೆ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಪರಮಾತ್ಮ ಜೀವರಲ್ಲಿಯೂ ಮತ್ತು ಅವರ ಶರೀರದಲ್ಲಿಯೂ ಇದ್ದಾನೆ. ಆದರೆ ಜೀವರ ಮತ್ತು ಅವರ ಶರೀರಗಳ ದೋಷಗಳು ಅವನಿಗೆ ಲೇಪ ಆಗೋದಿಲ್ಲ ಅಂತ ಈ ಮಹಿಮೆಯನ್ನ ಹೇಳ್ತಾ ವೀರರಾಘವ ವ್ಯಾಖ್ಯಾನದಲ್ಲಿ ಆತ್ಮ, ಶರೀರ, ಆತ್ಮ, ಜೀವ ಇವರ ದೋಷಗಳು ಪರಮಾತ್ಮನಿಗೆ ಹತ್ತೋದಿಲ್ಲ ಅಂತ ಹೀಗೆ ಹೇಳಿದ್ದಾರೆ. ಆದರೆ ಅದಕ್ಕೆ ಸಮಾಸ ಹೇಗೆ ಮಾಡಬೇಕು ಅಂತ ಹೇಳಿಲ್ಲ. ಆತ್ಮಸಹಿತನಾದ ಆತ್ಮ, ಆತ್ಮಾತ್ಮ ಅಂತ ಹೀಗೆ ಮಧ್ಯಮ ಪದ ಲೋಪಿ ಸಮಾಸ, ಕರ್ಮಧಾರೆಯ ಸಮಾಸ ಮಾಡಬಹುದು. ಆತ್ಮಾತ್ಮನಃ ಗುಣಾಹ ಅಂತ ತತ್ಪುರುಷ ಮಾಡಬಹುದು. ನಿರ್ಜಿತವಾದ ಆತ್ಮಾತ್ಮ ಗುಣವುಳ್ಳವನು ಅಂದ್ರೆ ಅದರಿಂದ ಲೇಪ ಹೊಂದದೇ ಇರುವವನು ಅಂತ ಹೀಗೆ ಬಹುರೀಹಿ ಮಾಡಬಹುದು. ಹೀಗೆ ಮಾಡಿದ್ರೆ ಏನೋ ತೊಂದರೆ ಇಲ್ಲ. ಈ ಶರೀರದ ಮತ್ತು ಜೀವರ ದೋಷಗಳು ಭಗವಂತನಿಗೆ ಇಲ್ಲ ಅಂತ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಭಗವತ್ ಪ್ರಸಾದ ವ್ಯಾಖ್ಯಾನದಲ್ಲಿ ಆತ್ಮಾಚ ಆತ್ಮಾಚ ಆತ್ಮಾತ್ಮಾನೌ ತಯೋ ಗುಣಾಹ ಅಂತ ಹೀಗೆ ದ್ವಂದ್ವ ಸಮಾಸ ಮಾಡಿ ತೋರಿಸಿದ್ದಾರೆ. ಆತ್ಮ ದೇಹಶ್ಚ ಆತ್ಮ ಜೀವಶ್ಚ ಅಂತ ಅರ್ಥಭೇದವನ್ನು ತೋರಿಸಿದ್ದಾರೆ. ಅಂದ್ರೆ ಅರ್ಥ ಬೇರೆಯಾದ ಮಾತ್ರಕ್ಕೆ ಒಂದೇ ರೀತಿಯ ಎರಡು ಶಬ್ದಗಳಿಗೆ ದ್ವಂದ್ವ ಸಮಾಸ ಇಲ್ಲ, ಏಕಶೇಷವೇ ಬರ್ತದೆ. ಈಗ ಉದಾಹರಣೆಗೆ ಸ್ವರೂಪಾಣಾಂ ಏಕಶೇಷ ಏಕವಿಭಕ್ತೌ ಅಂತ ಒಂದು ನಿಯಮ ಇದೆ. ಏಕಶೇಷ ವಿಧಾಯಕ ಸೂತ್ರ ಇದು. ಒಂದೇ ರೀತಿ ಶಬ್ದಗಳಿಗೆ ಏಕಶೇಷ ಅಂತ ಅರ್ಥ. ಇದು ವಿರೂಪಾಣಾಮಪಿ ಸಮಾನಾರ್ಥಾನಾಂ ಅಂತ ಶಬ್ದ ಒಂದೇ ರೀತಿ ಇಲ್ಲದೆ ಇದ್ರೂ ಅರ್ಥ ಒಂದೇ ಇದ್ರೆ ಆವಾಗಲೂ ಏಕಶೇಷವೇ ಅಂತ ವಾರ್ತಿಕದಲ್ಲಿ ಹೇಳಿದ್ದಾರೆ. ಸೂತ್ರದಲ್ಲೇ ಈ ವಾರ್ತಿಕದ ಅಭಿಪ್ರಾಯವೂ ಇದೆ. ಸ್ವರೂಪಾಣಾಂ ಏಕಶೇಷ ಏಕವಿಭಕ್ತೌ ಅನ್ನೋದು ಸೂತ್ರ. ಸ್ವರೂಪಾಣಾಂ ಅನ್ನಲ್ಲಿ ಸ್ವರೂಪಾಶ್ಚ ಸ್ವರೂಪಾಶ್ಚ ಅಂತ ಏಕಶೇಷ. ಈ ರೀತಿ ಶಬ್ದಗಳು ಒಂದೇ ಅರ್ಥದ ಶಬ್ದಗಳು ಸೇರಿದಾಗ ಏಕಶೇಷವನ್ನು ಹೊಂದದೆ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆತ್ಮಾತ್ಮ ಅನ್ನೋ ಶಬ್ದ ದ್ವಂದ್ವ ಸಮಾಸದಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮ ಮತ್ತು ಆತ್ಮಗುಣ ಈ ಶಬ್ದಗಳಿಗೆ ದ್ವಂದ್ವ ಸಮಾಸ ಮಾಡಬೇಕು ಅಂತ ಮಧ್ವಾಚಾರ್ಯರು ನಮಗೆ ಹೇಳ್ತಾರೆ. ಆತ್ಮಾಚ ಆತ್ಮಗುಣಾಶ್ಚ ನಿರ್ಜಿತಾಹ ಏನ ಅಂತ ಸಮಾಸ ಮಾಡಿ ತೋರಿಸಿದ್ದಾರೆ. ನಿರ್ಜಿತಾತ್ಮಾತ್ಮ ಗುಣಂ ಅಂತ ಇದೆ ಇಲ್ಲಿ. ಆತ್ಮರನ್ನು ಮತ್ತು ಆತ್ಮರ ಗುಣಗಳನ್ನು ಗೆದ್ದುಕೊಂಡವನು ಅಂತ ಹೀಗೆ ದ್ವಂದ್ವ ಗರ್ಭ ಬಹುರಿ ಸಮಾಸ ಮಾಡಬೇಕು. ನಿರ್ಜಿತಾಹ ಆತ್ಮಾತ್ಮ ಗುಣಾಹ ಏನ ಇದು ಬಹುರೀಹಿ. ಮೊದಲು ಆತ್ಮಾತ್ಮ ಗುಣಂ ಅನ್ನೋದಕ್ಕೆ ದ್ವಂದ್ವ, ಆತ್ಮರನ್ನು ಮತ್ತು ಆತ್ಮನ ಗುಣಗಳನ್ನು ಯಾರು ಗೆದ್ದಿದ್ದಾನೋ ಅವನು ಅಂತ ಅರ್ಥ ಬರ್ತದೆ. ಹೀಗೆ
ಆ ಭಗವಂತ ಎಲ್ಲ ಆತ್ಮರನ್ನೂ ಆತ್ಮರ ಗುಣಗಳನ್ನು ಗೆದ್ದು ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ. ಅಂತಹ ಭಗವಂತನ ಇಚ್ಛೆಯನ್ನ ತಸ್ಯ ಮಾಯಾಂ ಯಾರೂ ಅತಿಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆ ಭಗವಂತನ ಇಚ್ಛೆಯಿಂದಲೇ ಜೀವ ಮೋಹಿತನಾಗಿ ತನ್ನನ್ನು ತನ್ನ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಆ ಪರಮಾತ್ಮ ಎಲ್ಲರನ್ನೂ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ. ಅವನಿಗೆ ಯಾರ ಮೇಲೂ ಪಕ್ಷಪಾತ ಇಲ್ಲ. ಎಲ್ಲರನ್ನೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ನೋಡ್ಕೊಳ್ತಾನೆ. ಅಂತಹ ಆ ಪರಮೇಶ್ವರನಾದ ನಾರಾಯಣನನ್ನ ನಮಸ್ಕಾರ ಮಾಡ್ತೇನೆ. ನ ಯಸ್ಯ ಕಶ್ಚಾತಿ ಪಿಪರ್ತಿ ಮಾಯಾಂ ಯಯಾ ಜನೋ ಮುಹ್ಯತಿ ವೇದನಾರ್ಥಂ ತಂ ನಿರ್ಜಿತಾತ್ಮಾತ್ಮಗುಣಂ ಪರೇಶಂ ನಮಾಮಿ ಭೂತೇಷು ಸಮಂ ಚರಂತಂ. ಇಮೇ ವಯಂ ಯತ್ ಪ್ರಿಯಯೈವ ಸೃಷ್ಟಾಃ ಅಥವಾ ಇಮೇ ವಯಂ ಯತ್ ಕೃಪಯೈವ ತನ್ವಾ ಸತ್ವೇನ ಸೃಷ್ಟಾ ಬಹಿರಂತರಂ ವಿಭೋ. ಎರಡು ಪಾಠ ಇದೆ. ಗತಿಂ ನ ಸೂಕ್ಷ್ಮಾಂ ಋಷಯಶ್ಚ ವಿದ್ಮಹೇ ಕುತೋ ಸುರಾದ್ಯಾ ಇತರ ಪ್ರಧಾನಾಃ. ಎಲೆ ಪ್ರಭುವೇ, ನೀನು ಕರುಣೆಯಿಂದ ನಿನ್ನ ಶರೀರದಂತೆ ಇರುವ ಸತ್ವಗುಣದಿಂದ ನಮ್ಮನ್ನ ಸೃಷ್ಟಿ ಮಾಡಿದ್ದಿ. ಈ ಬ್ರಹ್ಮಾಂಡದ ಹೊರಗೂ ಒಳಗೂ ಸೃಷ್ಟಿ ಮಾಡಿದ್ದಿ ಅಂತ ಇದ್ದಾನೆ. ಬಹಿರಂತರಂ ಸೃಷ್ಟಾಹ ಸತ್ವೇನ ಅಂದ್ರೆ ಸತ್ವಗುಣದಿಂದ ನಮ್ಮನ್ನ ಅಂತ ಈಗ ದೇವತೆಗಳು ಹೇಳ್ತಾ ಇರೋ ಮಾತು, ಬ್ರಹ್ಮದೇವರು ಹೇಳ್ತಾ ಇರೋ ಮಾತು. ಬ್ರಹ್ಮದೇವರು ಮೊದಲಾದಂತಹ ದೇವತೆಗಳನ್ನ ಸತ್ವಗುಣದಿಂದ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಕೃಪೆಯಿಂದ ಯತ್ ಕೃಪಯಾ ಏವ ವಯಂ ಸತ್ವೇನ ಸೃಷ್ಟಾಹ, ಸತ್ವಗುಣದಿಂದ ನಮ್ಮನ್ನ ನೀನು ಸೃಷ್ಟಿ ಮಾಡಿದ್ದಿ. ಈ ಬ್ರಹ್ಮಾಂಡದ ಹೊರಗೂ ಒಳಗೂ ನಮ್ಮನ್ನ ಸೃಷ್ಟಿ ಮಾಡಿದ್ದಿ ಅಂತ. ಅಂದ್ರೆ ದೇವತೆಗಳ ಸೃಷ್ಟಿ ಒಂದು ಸಲ ಬ್ರಹ್ಮಾಂಡದ ಹೊರಗೆ ಆಗ್ತದೆ, ಆಮೇಲೆ ಮತ್ತೆ ಬ್ರಹ್ಮಾಂಡದ ಒಳಗೆ ದೇವತೆಗಳ ಸೃಷ್ಟಿ ಆಗ್ತದೆ. ಹಾಗಾಗಿ ಬಹಿರಂತರಂ ಅಂತ ಹೇಳಿದ್ದಾರೆ. ಮೊದಲು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ದೇವತೆಗಳ ಸೃಷ್ಟಿ, ಆಮೇಲೆ ಬ್ರಹ್ಮಾಂಡದ ಸೃಷ್ಟಿ ಆಗ್ತದೆ. ಬ್ರಹ್ಮಾಂಡದ ಸೃಷ್ಟಿ ಮಾಡಿ ಪುನಃ ಮತ್ತೆ ಬ್ರಹ್ಮಾಂಡದ ಒಳಗೆ ಹಿಂದೆ ಸೃಷ್ಟರಾದ ದೇವತೆಗಳನ್ನೇ ಮತ್ತೊಮ್ಮೆ ಸೃಷ್ಟಿ ಮಾಡ್ತಾನೆ ಭಗವಂತ. ಇದೆಲ್ಲ ಹಿಂದೆ ಬಂದಿದೆ. ಅದನ್ನೇ ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದಾರೆ. ಬಹಿರಂತರಂ ಸತ್ವೇನ ಸೃಷ್ಟಾಹ ವಯಂ, ಈ ಬ್ರಹ್ಮಾಂಡದ ಹೊರಗೂ ಒಳಗೂ ನಿನ್ನ ಶರೀರದಂತೆ ಇರುವ ಈ ಸತ್ವಗುಣದಿಂದ ನಮ್ಮನ್ನ ಸೃಷ್ಟಿ ಮಾಡಿದ್ದಿ. ಅಂತಹ ಜ್ಞಾನಿಗಳಾದ ನಾವು ಕೂಡ ನಿನ್ನ ಈ ಸೂಕ್ಷ್ಮ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಗತಿಂ ಸೂಕ್ಷ್ಮಾಂ ಗತಿಂ ನ ವಿದ್ಮಹೇ, ನಾವು ಅಷ್ಟೆಲ್ಲ ಋಷಯಶ್ಚ, ನಾವು ಋಷಿಮುನಿಗಳು ಯಾರೂ ಕೂಡ ನಿನ್ನ ಈ ಒಂದು ಸೂಕ್ಷ್ಮವಾದ ಸ್ವರೂಪವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ರಜೋಗುಣದಿಂದ ಸೃಷ್ಟರಾದ ಮತ್ತು ತಮೋಗುಣದಿಂದ ಸೃಷ್ಟರಾದ ರಾಜಸ ತಾಮಸ ಸ್ವಭಾವದ ನಿತ್ಯ ಸಂಸಾರಿಗಳು, ಅಸುರರು ಮೊದಲಾದವರು ತಿಳಿಯೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಇತರ ಪ್ರಧಾನಾಹ ಕುತೋ ಅಸುರಾದ್ಯಾಹ, ಸತ್ವಗುಣದಿಂದ ಸೃಷ್ಟರಾದ ಜ್ಞಾನಿಗಳಾದ ನಾವು ಋಷಿಮುನಿಗಳೇ ನಿಮ್ಮ ಸ್ವರೂಪವನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಕುತೋ ಅಸುರಾದ್ಯಾಹ ಇತರ ಪ್ರಧಾನಾಹ, ಇತರ ಪ್ರಧಾನಾಹ ಅಸುರಾದ್ಯಾಹ ಅಂದ್ರೆ ರಜೋಗುಣದಿಂದ ತಮೋಗುಣದಿಂದ ಸೃಷ್ಟರಾದಂತಹ ಬೇರೆ ಯಾವ ಜೀವರಿದ್ದಾರೆ, ರಾಜಸದ ತಾಮಸ ಜೀವಿಗಳು, ಅವರು ಹೇಗೆ ನಿನ್ನನ್ನು ತಿಳ್ಕೊಳ್ಳಿಕ್ ಸಾಧ್ಯ? ಸತ್ವಗುಣದಿಂದ ಸೃಷ್ಟರಾದ ನಾವೇ ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ನಿನ್ನ ಸೂಕ್ಷ್ಮವಾದ ಗತಿಯನ್ನ. ಅಂದಮೇಲೆ ಅವರಿಂದ ಹೇಗೆ ಸಾಧ್ಯ ಅಂತ. ಹಾಗಾಗಿ ಯಾರಿಂದಲೂ ಕೂಡ ನಿನ್ನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸೂಕ್ಷ್ಮವಾದ ಗತಿಯನ್ನ ಯಾರೂ ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಿ ನೀನು.
ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಶ್ರುತಿ. ವೇದ ಮಂತ್ರಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ ಹಿಂದೆ ಹೇಳಿದ್ದಾರೆ. ಅದಕ್ಕೆ ಇವೆಲ್ಲ ವೇದಗಳು ಪ್ರಮಾಣ. ಅಸುರಾಜ್ಯಾಹ ಅಂತ ಹೇಳಿದ್ದಾರೆ. ಇತರ ಪ್ರಧಾನಾಹ ಅಸುರಾಜ್ಯಾಹ ಅಂತ. ಇತರ ಅಂತಂದ್ರೆ ಸತ್ವಗುಣಕ್ಕಿಂತ ಇತರವಾದದ್ದು ತಮೋ ಗುಣ ರಜೋಗುಣಗಳು. ಅವುಗಳೇ ಪ್ರಧಾನವಾಗಿ ಉಳ್ಳಂಥವ್ರು, ಅದುವೇ ಅಂದರೆ ಅವುಗಳೇ ಪ್ರಚುರವಾಗಿ ಉಳ್ಳಂಥವ್ರು ತಾಮಸರು, ರಾಜಸರು. ತಾಮಸ ಸ್ವಭಾವದವರು, ರಾಜಸ ಸ್ವಭಾವದವರು, ಅಸುರರೇ ಮೊದಲಾದವರು ಅಂತ ಇಟ್ಟುಕೊಳ್ಬೇಕು. ಅವರು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಕುತೋ ಇಮೇ ವಯಂ ಯತ್ಕೃಪಯೈವ ತನ್ವಾ ಸತ್ವೇನ ಸೃಷ್ಟಾ ಬಹಿರಂತರಂ ವಿಭೋ ಗತಿಂ ನ ಸೂಕ್ಷ್ಮಾಂ ಋಷಯಶ್ಚ ವಿದ್ಮಹೇ ಕುತೋ ಸುರಾಜ್ಯಾ ಇತರ ಪ್ರಧಾನಾಃ. ಸಾಕು, ಅಲ್ಲಿಗೆ 31 ಶ್ಲೋಕ ಆಯಿತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ. ಹರೇ ನಮಃ ಆಚಾರ್ಯ. ನಮಸ್ಕಾರಗಳು. ಹರೇ ಒಂದು